ಒಂದ್ಸಾರಿ ಡೆಮೋ ನೋಡಿ. ಸೊ ಗೈಸ್, ಈ ತರ ಒಂದು ವಿಡಿಯೋನ ಯಾವ ತರ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ನಾ ಹಾಕಿರೋ ವಿಡಿಯೋ ಸ್ಕ್ರೀನ್ ನೋಟಿಫಿಕೇಶನ್ ಆಗಿ ತಲುಪತ್ತೆ. ಸೊ ನೀವು ಮೊದಲೇದಾಗಿ ನಿಮ್ಮ ಹತ್ರ ಇರೋ ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ. ಸೊ ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ 16:9 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವೊಂದು ಆಡಿಯೋನ ಎಡಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ, ಸೊ ಆ ಆಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ನನ್ನ ವಿಡಿಯೋದಲ್ಲಿದೆ, ಜಸ್ಟ್ ನಾನು ಅದನ್ನೇ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ತೀನಿ. ಸೊ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಡಿಲೀಟ್ ಮಾಡ್ಕೊಂಡ ನಂತರ ಈ ಥರ ಎಂಟರ್ಫೇಸ್ ಬರುತ್ತೆ ನಮಗೆ. ಸೊ ಸಾಂಗ್ ಆ್ಯಡ್ ಆಗಿರೋದು. ಸೊ ಇಲ್ಲಿ ನೀವು ಕೀಪರ್ನ ಆ್ಯಡ್ ಮಾಡ್ಕೊತ ಹೋಗಿ. ಸೊ ನನ್ನೊಂದು ಕೀಪರ್ ಇಲ್ಲಿ ಆ್ಯಡ್ ಆಗಿ ಒಂದೇ ಸಾಲದು ಇಲ್ಲಿ ಎಂಡ್ ಆಗುತ್ತೆ. ಮತ್ತೊಂದು ಇಲ್ಲಿ ಎಂಡ್ ಆಗುತ್ತೆ. ಸೊ ಈ ಥರ ನೀವು ಕೀಪರ್ನ ಗುರುತು ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ನಿಮಗೆ ಎಡಿಟ್ ಮಾಡಕ್ಕೆ ಬೇಕಲ್ಲ. ಸೊ ಅದಕ್ಕೋಸ್ಕರ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಬ್ಯಾಕ್ಗ್ರೌಂಡ್ ಫೋಟೋನ ನೀವು Pinterest ಅನ್ನೋ ಆ್ಯಪಲ್ಲಿ ಡೌನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಕೊಟ್ಟಿರೋ ಟೆಲಿಗ್ರಾಮ್ ಚಾನಲ್ ಲಿಂಕು ಸೊ ಅದರಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಅದರಲ್ಲೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಕೀಪರ್ ಎಲ್ಲರೂ ನೋಡ್ಸೋ ಅಲ್ಲಿವರೆಗೂ. ಸೊ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಬ್ಯಾಕ್ಗ್ರೌಂಡ್ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಆ್ಯಡ್ ಮಾಡ್ಕೊಳ್ತೀನಿ ನೋಡ್ಬೋದು. ಸೊ ನಿಮ್ಮ ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಯಾವ ಒಂದು ಜಿಬ್ಲಿ ಟ್ರೆಂಡ್ ಇರೋ ಜಿಬ್ಲಿನ ಒಂದು ಫೋಟೋನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಿಮಗೆ ನಿಮ್ಮ ಒಂದು ಫೋಟೋ ಆ್ಯಡ್ ಮಾಡ್ಕೋಬೇಕಿದ್ರೆ ಸೊ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ನಿಮ್ಮ ಒಂದು ಫೋಟೋನ ನೀವು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಮೋನ್ ಟ್ರಾನ್ಸ್ಫರ್ ಹೋಗಿ ಈಸಿಯಾಗಿ ಆ್ಯಡ್ ಮಾಡಿಕೊಂಡು ಸೊ ಸೈಜ್ ಎಷ್ಟು ಬೇಕು ನೋಡಿರಿ, ಸೊ ಅಷ್ಟು ಇಟ್ಕೊಂಡು ಇದನ್ನ ಈ ಥರ ಮೂವ್ ಮಾಡ್ಕೊಳ್ಳಿ. ಕೀಪರ್ ಮೇಲೂ ಸೋಲೂರು ಡ್ರ್ಯಾಗ್ ಮಾಡಿಕೊಂಡು ಸೊ ಇವಾಗ ಲೈನ್ ಇದೆ ಅಂತ ಕೇಳಿಸ್ಕೊಂಡು ಸಾರಿ ಈ ಜನ್ಮ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡ್ಕೋಬೇಕು ಈ ಜನ್ಮವು. ಸೊ ಮಾಡಿಕೊಂಡೆ. ಸೊ ನಂತರ ಸೆಂಟ್ರ್ ಬ್ರೌನ್ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗೋರಲ್ಲಿ ಸೊ ಇದು ಬ್ಯಾಟ್ ಕ್ಯಾಬ್ ಅನ್ನೋ ಒಂದು ಫೋನ್ ಕೊಟ್ಟಿರ್ತೀನಿ ನಿಮಗೆ ಟೆಲಿಗ್ರಾಮಲ್ಲಿ. ಸೊ ಅದು ಕೂಡ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಕಲರ್ ಬೇಕಾಗಿರೋ ಒಂದು ಕಲರ್ನ ಚಾಯ್ಸ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ದೊಡ್ಡ ಮಾಡಿಕೊಂಡು ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇದಕ್ಕೆ ಜಸ್ಟ್ ಇದನ್ನು ಕೂಡ ಕೀಪರ್ ಮೇಲೆ ಸೊ ಅಲ್ಲಿವರೆಗೂ ಆ್ಯಡ್ ಮಾಡಿಕೊಂಡು ಸೊ ಇದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಡೈರೆಕ್ಷನ್ ಬ್ಲರ್ ಅಂತ ನೀವು ಡೈರೆಕ್ಷನಲ್ ಬ್ಲರ್ ಅಂತ ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಫಸ್ಟಲ್ಲಿ ಸ್ಟ್ರೆಂತಿಗೆ ಇಟ್ಕೊಂಡು ಫಸ್ಟ್ ಒಂದು ಕೀಪರ್ ಹಾಗೆ ಲಾಸ್ಟಲ್ಲಿ ಒಂದು ಕೀಪರ್ ಸ್ವಲ್ಪ ಮುಂಚೆಗೆ ಒಂದು ಕೀಪರ್ನ ಆ್ಯಡ್ ಮಾಡಿಕೊಂಡು ಸೊ ಇದನ್ನ 0 ಇಟ್ಕೊಂಡ್ಬಿಡ್ರಿ. ಸೊ ಈ 0 ಇಟ್ಕೊಂಡು ಸೊ ಇಲ್ಲಿ ಫಸ್ಟ್ ಸ್ವಲ್ಪ ನಮ್ಗೆ ಬ್ಲರ್ ಆಗಿ ಬರೋ ಎಫೆಕ್ಟು ಸೊ ಆಗುತ್ತೆ. ಸೊ ಆದ ನಂತರ ಇವಾಗ ಏನು ಮಾಡಬೇಕಂದ್ರೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಒಂದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ನಿಮ್ಗೊಂದಿಷ್ಟು ಏನಂದರೆ ಹೂವದು ಫ್ಲವರ್ದು ಸ್ವಲ್ಪ ನಿಮಗೆ ಈ ಥರ ಕೊಟ್ಟಿರ್ತೀನಿ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿರಿ. ಸೊ ಯೂಸ್ ಮಾಡೋಕ್ಕೆ ಜಸ್ಟ್ ನೀವು ಫೋಟೋ ಕೆಳಗೆ ಆ್ಯಡ್ ಮಾಡ್ಕೊಂಡು ಇದನ್ನ ಈ ಥರ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡ್ಕೊಂಡು ಸೊ ಇದಕ್ಕೆ ಸ್ವಲ್ಪ ಎನಿಮೇಷನ್ ಅಂದರೆ ರೊಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಬಾರ್ ಇಲ್ಲ ಕೀಪರ್ ಮೇಲೆ ಆ್ಯಡ್ ಮಾಡ್ಕೊಂಡು ಲಾಸ್ಟ್ ಒಂದು ಕೀಪರ್ ಮೇಲೆ ಆ್ಯಡ್ ಮಾಡ್ಕೊಂಡು ಸೊ ಇದನ್ನ 270ವರೆಗೂ ರೊಟೇಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿರಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ಮತ್ತೆ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಆಬ್ಜೆಕ್ಟಿವ್ ಆ್ಯಂಡ್ ಎಲಿಮೆಂಟ್ ಮೇಲೆ ಹೋಗಿ ಕ್ಯಾಮ್ರಾ ಮೇಲೆ ಹೋಗಿ ಸೊ ಇದನ್ನ ಕೀಪರ್ ಮೇಲೆ ಹೋಗಿ ಕಟ್ ಮಾಡ್ಕೊಂಡ್ಬಿಡ್ರಿ. ಸೊ ಕಟ್ ಮಾಡಿಕೊಂಡು ಕ್ಯಾಮ್ರಾನ ಓಪನ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫರ್ ಹೋಗಿ ಫಸ್ಟ್ ಒಂದು ಕೀಪರ್ನು ಹಾಗೆ ಸ್ವಲ್ಪ ಮುಂಚೆ ಒಂದು ಕೀಪರ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀಪರ್ ಬಂದುಬಿಟ್ಟು ಸೊ ಈ ಥರ ಅದಕ್ಕಿಂತ ಮುಂಚೆ ಕ್ಯಾಮ್ರಾನ ಆನ್ ಮಾಡ್ಕೊಳ್ಳಿ. ಸೊ ನಂತರ ಇದಕ್ಕೆ ಈ ಥರ ಮೂವ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಸೈಡ್ ಬೇಕು ನೋಡಿರಿ ಸೊ ಆ ಥರ ಮೂವ್ ಮಾಡಿಕೊಂಡು ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ಕರ್ವ್ನ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆದ ನಂತರ ನೀವು ಮೊದಲು ಬ್ಯಾಕ್ಗ್ರೌಂಡ್ ಫೋಟೋಗೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ TLI ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಈ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಮಿರರ್ ಆನ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಸೊ ನಂತರ ಈ ಕ್ಯಾಮ್ರಾ ಬಂದುಬಿಟ್ಟು ಸೊ ನೀವು ಯಾವ ಸೈಡ್ ಮೂವ್ ಮಾಡಿರ್ತೀರಲ್ಲ ನೋಡ್ಬೋದು. ಸೊ ಈ ಸೈಡು ನಾವು ಮೂವ್ ಮಾಡಿದ್ದೀನಿ. ಸೊ ಇವಾಗ ಲಾಸ್ಟ್ ಒಂದು ಕ್ಲಿಪ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಸ್ವಲ್ಪ ಈ ಸೈಡ್ ಮೂವ್ ಮಾಡ್ಕೋಬೇಕು ನೋಡಿರಿ. ಸೊ ಈ ಸೈಡ್ ಮೂವ್ ಮಾಡಿಕೊಂಡು ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಬೋದು. ಈ ಥರ ಎನಿಮೇಷನ್ ಬರುತ್ತೆ. ಸೊ ಇದೊಂದು ಎನಿಮೇಷನ್ ಆದರೆ ಸೊ ಇವಾಗ ಇದು ನಮಗೆ ರೈಟಿಂದ ಲೆಫ್ಟಿಗೆ ಮೂವ್ ಆಗುತ್ತೆ. ಸೊ ಇವಾಗ ಲೆಫ್ಟಿಂದ ರೈಟಿಗೆ ಮೂವ್ ಆಗೋದು ಮಾಡಬೇಕು. ಸೊ ಅದೇ ಒಂದು ಬ್ಯಾಕ್ಗ್ರೌಂಡ್ನ ಕಾಪಿ ಮಾಡ್ಕೊಳ್ತೀನಿ, ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಇದನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಸೊ ಅದೇ ಒಂದು ಫೋಟೋನ ಕಾಪಿ ಮಾಡ್ಕೊಳ್ತೀನಿ. ಸೊ ನೀವು ಬೇರೆ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇದೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಸೊ ಈ ಥರ ಇಲ್ಲಿ ನಾನು ಲೆಫ್ಟಲ್ಲಿ ಇಡ್ತೀನಿ, ಆಗಲೇ ರೈಟಲ್ಲಿ ಇಟ್ಟಿನಲ್ಲ. ಸೊ ಈಗ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು
ಸೊ ಇದನ್ನ ಟೆಕ್ಸ್ಟ್ನ ನಾನು ರೈಟಲ್ಲಿ ಇಟ್ಕೊಳ್ತೀನಿ. ಆಲ್ರೆಡಿ ಆವಾಗಲೇ ನಾನು ಲೆಫ್ಟಲ್ಲಿ ಇಟ್ಕೊಂಡಿದ್ದೆ. ಸೊ ಇವಾಗ ಇದನ್ನ ಕೀಪ್ರೇಮಲ್ಲೂ ಸೊ ಇಲ್ಲಿ ಈ ಥರ ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ನಂತರ ಇದನ್ನೇ ಒಂದು ಕಾಪಿ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಕೂಡ ಕೀಪ್ರೇಮಲ್ಲೂ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಸೊ ಇದನ್ನ ಗರ್ಲ್ ಕೆಳಗೆ ಈ ಥರ ತೊಗೊಂಬರ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಮೋಡ್ ಟ್ರಾನ್ಸ್ಫರ್ ಹೋಗಿ. ಸೊ ನಂತರ ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟಿವ್ ಎಲಿಮೆಂಟ್ ಹೋಗಿ ಮತ್ತೊಂದು ಕ್ಯಾಮ್ರಾನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿರಿ, ಕ್ಯಾಮ್ರಾನ ಆ್ಯಡ್ ಮಾಡ್ಕೊಂಡು ಸೊ ಇದನ್ನು ಕೂಡ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಕೀಪ್ರೇಮಲ್ಲಿ ಹೋಗಿ ಸೊ ಇಲ್ಲಿ ಥರ ಇಲ್ಲಿ ತನಕ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಹಾಗೆ ಫಸ್ಟ್ ಒಂದು ಕೀಪ್ರೇಮು, ಹಾಗೆ ಇಲ್ಲಿ ಸ್ವಲ್ಪ ಮುಂಚೆ ಒಂದು ಕೀಪ್ರೇಮು. ಸೊ ಫಸ್ಟ್ ಕೀಪ್ರೇಮ್ ಬಂದುಬಿಟ್ಟು ಸೊ ಈ ಥರ ಮೂವ್ ಮಾಡ್ಕೊತೀನಿ ನಾನು. ನಾನು ಲೆಫ್ಟಿಂದ ಮೂವ್ ಮಾಡ್ಕೊತೀನಿ. ಈ ಥರ ಲೆಫ್ಟಲ್ಲಿ ಮೂವ್ ಮಾಡ್ಕೊಳ್ತೀನಿ. ಸೊ ಮೂವ್ ಮಾಡಿಕೊಂಡು ಸೊ ಇದಕ್ಕೂ ಕೂಡ ಸೆಂಟ್ರಲ್ ಬಂದು ಸೊ ಈ ಥರ ಕರ್ವ್ನ ಆ್ಯಡ್ ಮಾಡ್ಕೊತೀನಿ. ಸೊ ಲಾಸ್ಟ್ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಬಿಟ್ಟು ಸೊ ಈ ಥರ ಸ್ವಲ್ಪ ಈ ಥರ ಮೂವ್ ಮಾಡ್ಕೊತೀನಿ. ಅದು ಸೊ ಆಗೋ ಥರ ನೋಡಿರಿ, ಸೊ ಆಗುತ್ತೆ. ಸೊ ನಂತರ ಮತ್ತೆ ಅದನ್ನೇ ಕಾಪಿ ಮಾಡಿಕೊಂಡು ಸೊ ಇದನ್ನ ಪೇಸ್ಟ್ ಮಾಡ್ಕೊಂಡು ಕೀಪ್ರೇಮಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಇವಾಗ ಮತ್ತೆ ಒಂದು ಫೋಟೋನ ಈ ಥರ ಕಾಪಿ ಮಾಡಿಕೊಂಡು ನಾನೇ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಬೇರೆ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇದ್ದೇ ಒಂದು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದನ್ನ ಈ ಥರ ಸೆಂಟರ್ ಬರೋಂಗೆ ಇಟ್ಕೊಳ್ತೀನಿ ಮೊದಲು. ಸೊ ಸೆಂಟರ್ ಬರೋಂಗೆ ಇಟ್ಕೊಂಡು ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಈ ಥರ ಸೆಂಟರ್ ಬರೋಂಗೆ ಇಟ್ಕೊಂಡು ಸೊ ನಾನು ಇವಾಗ ಟೆಕ್ಸ್ಟ್ನ ಕೂಡ ಕಾಪಿ ಮಾಡ್ಕೊಳ್ತೀನಿ. ಸೊ ಅದನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ಈ ಲೈನ್ ಅಂತ ಕೇಳಿಸ್ಕೊತೀನಿ ಮೊದಲೊಂದು ಸಾರಿ. ಪ್ರೀತಿ ಪಡೆದ ಪ್ರೀತಿ ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಪ್ರೀತಿ ಪಡೆದ ಅಂತ ಮಾಡಿಕೊಂಡು ಸೊ ಈ ರೀತಿಯಾಗಿ ಮೂವ್ ಮಾಡ್ಕೊಳ್ತೀನಿ ನಾನು. ಸೊ ಮೂವ್ ಮಾಡಿಕೊಂಡು ಸೊ ಇಲ್ಲಿ ನೋಡಿರಿ ಸೆಂಟರ್ ಬರೋ ಮೊದಲು ಮೂವ್ ಮಾಡ್ಕೊಳ್ಳಿ. ನೀವು ಮೂವ್ ಮಾಡಿಕೊಂಡು ಸೊ ಇದಕ್ಕೆ ಸ್ವಲ್ಪ ನಾನು ಇದನ್ನ ಏನು ಮಾಡ್ತೀನಿ ಅಂದರೆ ಇನ್ನು ಸ್ವಲ್ಪ ಸೈಜ್ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡು ಸೊ ಈ ರೀತಿ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ನೋಡ್ಬೋದು ಈ ರೀತಿ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ನಂತರ ಇದನ್ನ ಇಲ್ಲಿವರೆಗೆ ಕಟ್ ಮಾಡ್ಕೊಂಡು ಸೊ ಇದನ್ನು ಕೂಡ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಸೊ ಮಾಡಿಕೊಂಡು ಇದಕ್ಕೂ ಇವಾಗ ಮತ್ತೊಂದು ಬ್ಯಾಕ್ಗ್ರೌಂಡ್ ಅಂದರೆ ಒಂಥರ ಎನಿಮೇಷನ್ ಥರ ಒಂದು ನಿಮ್ಗೆ ಮತ್ತೊಂದು ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಮೆಟೀರಿಯಲ್ಸು ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೇಕು. ಸೊ ಈ ರೀತಿ ಇಟ್ಕೊಂಡು ಇದಕ್ಕೆ ವಿಡಿಯೋನ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದಕ್ಕೆ ಕ್ರೋಮಾ ಕೀ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕಲರ್ನ ನೀವು ಬ್ಲ್ಯಾಕ್ ಇಟ್ಕೊಂಡ್ಬಿಡ್ರಿ. ಸೊ ಅದು ಬ್ಲ್ಯಾಕ್ ರಿಮೂವ್ ಆಗುತ್ತೆ. ಸೊ ಇದನ್ನ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಸೊ ಇದನ್ನ ಈ ಗರ್ಲ್ ಕೆಳಗೆ ಇಟ್ಕೊಳ್ಬೇಕು. ಯಾವ ಥರ ಇಟ್ಕೊಳ್ತಪ್ಪ ಅಂದರೆ ಸೊ ಈ ಥರ ಕೆಳಗೆ ಮೂವ್ ಮಾಡಿದರೆ ಈ ಥರ ಬರುತ್ತೆ. ಸೊ ಇದನ್ನ ಈ ಥರ ಇಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇವಾಗ ಸೊ ಇದನ್ನ ಸ್ವಲ್ಪ ಇಲ್ಲಿವರೆಗೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕ್ಯಾಮ್ರಾ ಅಟ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಮಾಡಿ ಅಂತ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟಿವ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕೀಪ್ರೇಮ್ ಮೇಲೆ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಸೊ ಇವಾಗ ನಾನು ಫಸ್ಟೆಲ್ಲ ಒಂದು ಕೀಪ್ರೇಮ್ ಹಾಗೆ ಲಾಸ್ಟ್ ಸ್ವಲ್ಪಕ್ಕಿಂತ ಮುಂಚೆ ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀಪ್ರೇಮ್ ಬಂದುಬಿಟ್ಟು ನಾನು ಈ ಲೆಫ್ಟಲ್ಲಿ ಇದೆ. ಸೊ ಇದು ಎರಡಲ್ಲ ಸೊ ಜೆಡ್ ಆ್ಯಂಗಲ್ ಇದೆ. ಸೊ ಇಲ್ಲಿ ಇಟ್ಕೊಂಡು ನಾನು ಈ ಥರ ಸ್ವಲ್ಪ ಜೂಮ್ ಮಾಡ್ಕೊಳ್ತೀನಿ. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಸೊ ಇದನ್ನ ಸ್ವಲ್ಪ ಈ ಥರ ಜೂಮ್ ಮಾಡ್ಕೊಳ್ತೀನಿ. ಈ ಥರ ಸ್ವಲ್ಪ ಜೂಮ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಜೂಮ್ ಮಾಡಿಕೊಂಡ್ರೆ ಸೊ ಇದು ಸ್ವಲ್ಪ ಜೂಮ್ ಆಗಿ ಬಂದಿರೋ ಥರ ಎಫೆಕ್ಟ್ ನಮಗೆ ಬಂದಿರುತ್ತೆ. ಸೊ ಇದಕ್ಕೆ ಕೂಡ ಈ ಥರ ಕೀಪ್ರೇಮ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಒಂದು ಕೀಪ್ರೇಮ್ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಸ್ವಲ್ಪ ಕೆಳಗೆ ತೊಗೊಂಡು ಹೋಗ್ತೀನಿ. ಸೊ ನೋಡ್ಬೋದು ಈ ಥರ ಒಂದು ಎನಿಮೇಷನ್ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ನಿಮ್ಗೆ ಕೊಟ್ಟಿರ್ತೀನಿ ನಾನು ಡಿಸ್ಟ್ರಿಬ್ಯೂಷನಲ್ಲಿ ಹಾಗೆ ಟೆಲಿಗ್ರಾಮಲ್ಲಿ. ಸೊ ಆ ಒಂದು ಮೆಟೀರಿಯಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಸೊ ಪ್ರಾಜೆಕ್ಟ್ ಬೇಕಿದ್ದರೆ ನಾನು ಈ ಫುಲ್ ಪ್ರಾಜೆಕ್ಟ್ನ ನಿಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇಂಪೋರ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುರ ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ.